ಧರ್ಮಸ್ಥಳದಲ್ಲಿ ಇಂದು ಎಸ್ಐಟಿ ಶೋಧ ಕಾರ್ಯವನ್ನ ನಡೆಸುತ್ತಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಯಾಕಂದ್ರೆ 16ನೇ ದಿನಕ್ಕೆ ಮುಗಿದ ಅಸ್ಥಿಪಂಜರದ ಹುಡುಕಾಟ ಇಂದು ಅನಾಮಿಕ ಕೋರ್ಟ್ಗೆ ತಂದಿದಂತಹ ಬುರುಡೆ ಮಹಜರಾಗುತ್ತೆ. ತಲೆ ಬುರುಡೆಯನ್ನ ತಂದಿದಂತಹ ಸ್ಥಳ ಮಹಜರನ್ನ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ಕಲ್ಲೇರಿ ಕಾಡಿನಿಂದ ಬುರುಡೆಯನ್ನ ತಂದಿದ್ದ ದೂರುದಾರ ಇದು ಹೊಸ ಪಾಯಿಂಟ್ ತೋರಿಸಲಿದ್ದಾನೆ ಮಾಸ್ಕ್ ಮ್ಯಾನ್. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಹಾಗಾಗಿ ಈ ಹೊಸ ಪಾಯಿಂಟ್ ಗಳನ್ನ ಎಲ್ಲೆಲ್ಲಿ ತೋರಿಸ್ತಾನೋ ಅಲ್ಲೆಲ್ಲವೂ ಕೂಡ ಇವತ್ತು ಉತ್ಖನನ ನಡೆಯುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಇಲ್ಲಿವರೆಗೂ ಕೂಡ ಮೇಲಧಿಕಾರಿಗಳಿಂದ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಸೂಚನೆಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಎಸಿ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಸ್ಥಳದಲ್ಲಿ ಇರ್ತಾರೆ, ಎಲ್ಲಾ ರೀತಿ ತಯಾರಿಗಳನ್ನು ಮಾಡಿಕೊಳ್ಳಿ, ಉತ್ಖನನ ಆಗುತ್ತೆ ಅಂತ ಹೇಳಿದ್ದಾರೆ. ಕಾದ್ ನೋಡಬೇಕು 16ನೇ ದಿನಕ್ಕೇನಾದರೂ ಅಸ್ಥಿಪಂಜರ ಹುಡುಕಾಟ ಸ್ಟಾಪ್ ಆಗುತ್ತಾ ಅಥವಾ ಇವತ್ತು ಉತ್ಖನನ ನಡೆಯುತ್ತಾ ಅನ್ನೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪೃಥ್ವಿ ಇದ್ದಾರೆ. ಪೃಥ್ವಿ, ಹಲವು ಕಡೆಗಳಲ್ಲಿ ಈಗಾಗಲೇ ಆಗಿದ್ದಾಯ್ತು, ಮಾಸ್ಕ್ ಮ್ಯಾನ್ ತೋರಿಸಿದಂತಹ ಜಾಗದಲ್ಲೆಲ್ಲ ಜಾಲಾಡಿದ್ದಾಯ್ತು. 16ನೇ ದಿನಕ್ಕೆ ಏನಾದರೂ ಶೋಧ ಕಾರ್ಯ ಮುಗಿಯುತ್ತಾ ಅಥವಾ ಇವತ್ತು ಕೂಡ ಉತ್ಖನನ ನಡೆಸುವಂತ ಸಾಧ್ಯತೆಗಳಿದೆಯಾ? ಶಕುಂತಲಾ, ಇವತ್ತು 16ನೇ ದಿನ ಈ ಒಂದು ಕಾರ್ಯಾಚರಣೆಗೆ. ಸೊ 16ನೇ ದಿನ ಇವತ್ತು ಆಲ್ಮೋಸ್ಟ್ ಇವತ್ತು ಎಲ್ಲ ಕಾರ್ಯಾಚರಣೆಗಳು ಮುಕ್ತಾಯ ಆಗುತ್ತೆ ಅನ್ನೋ ಮಾತುಗಳು ಈಗ ಕೇಳಿಬರ್ತಾ ಇರುವಂಥದ್ದು. ಯಾಕೆಂತ ಹೇಳಿದರೆ ಈಗ ಏನು ಸೋಮವಾರ ಸೆಷನ್ನಲ್ಲಿ ಒಂದು ಬ್ರೀಫಿಂಗ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಮೊದಲ ಹಂತದ ಕಾರ್ಯಾಚರಣೆ ಮುಗಿಸ್ತಾರೆ ಅನ್ನೋ ಮಾಹಿತಿ ಇದೆ. ಆದರೆ SIT ಮೇಲಧಿಕಾರಿಗಳಿಂದ ಇಲ್ಲಿ ಯಾವುದೇ ರೀತಿ ಇದನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಯಾವುದೇ ರೀತಿ ಸೂಚನೆ ಇಲ್ಲಿವರೆಗೂ ಬಂದಿಲ್ಲ. ಸೊ ಅದರಿಂದ ಇವತ್ತು ಆ ಮಾಸ್ಕ್ ಮ್ಯಾನ್ ಏನು ಆಗಮಿಸ್ತಾನೆ, ಸೊ ಆತ ಏನು ಹೇಳ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಆತ ಒಂದು ಹೊಸ ಪಾಯಿಂಟ್ ಅನ್ನು ಕೂಡ ತೋರಿಸ್ತೀನಿ ಅಂತ ಹೇಳಿ ಈಗಾಗಲೇ ಹೇಳ್ತಾ ಇರುವಂಥದ್ದು. ಸೊ ಅದಲ್ಲದೆ ಈತ ಆರಂಭಿಕ ಹಂತದಲ್ಲಿ ಏನು ನ್ಯಾಯಾಲಯಕ್ಕೆ ಬರುವಾಗ ಒಂದು ತಲೆಬುರುಡೆ ಮತ್ತು ಕೆಲವೊಂದು ಮೂಳೆಗಳನ್ನು ತೆಗೆದುಕೊಂಡು ಬಂದು ಜಡ್ಜ್ ಮುಂದೆ ಕೊಟ್ಟಿದ್ದ. ಸೊ ಅದರ ಒಂದು ಸ್ಪಾಟ್ ಮಹಜರನ್ನು ಇವತ್ತು ಮಾಡುವಂಥ ಸಾಧ್ಯತೆಗಳಿದೆ. ಅದರ ಸ್ಪಾಟ್ ಮಹಜರ್ ಇನ್ನೂ ಕೂಡ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಆತ ಕಲ್ಲೇರಿ ಭಾಗದ ಕಾಡಿನಲ್ಲಿ ಇದನ್ನು ತಗೊಂಡು ಬಂದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ ವಿಚಾರಣೆ ಸಂದರ್ಭದಲ್ಲಿ. ಸೊ ಆತ ಎಲ್ಲಿಂದ ತಂದ ಅಂತ ಹೇಳಿ ಆ ಒಂದು ಸ್ಥಳ ಮಹಜರಿಗೂ ಕೂಡ ಆತನನ್ನು ಕರೆಸ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಸೊ ಇವತ್ತು ಒಂದು ಅದು ನಡೆಯುತ್ತೆ, ಅಂದರೆ ಏನು ಆ ಒಂದು ಸ್ಪಾಟ್ ಮಹಜರ್ ನಡೆಯುತ್ತೆ. ಇಲ್ಲ ಅಂತ ಹೇಳಿದರೆ ಏನು ಆತ ಹೊಸ ಯಾವುದಾದ್ರೂ ಒಂದು ಪ್ಲೇಸ್ ತೋರಿಸಿದರೆ, ಆ ಪಾಯಿಂಟನ್ನು ತೋರಿಸಿದರೆ ಅಲ್ಲಿ ಉತ್ಖನನ ನಡೆಯುವಂಥದ್ದು. ಸೊ ಅದ್ರ ಜೊತೆಗೆ ಈಗ ಇವತ್ತು SIT ಅಧಿಕಾರಿಗಳು ಕೆಲವೊಂದು ಡಾಕ್ಯುಮೆಂಟೇಷನನ್ನು ಮಾಡ್ಕೊಳ್ತಾರೆ. ಇಷ್ಟು ದಿನ ಏನೇನು ತನಿಖೆ ಆಗಿದೆ ಅದರ ಎಲ್ಲ ಒಂದು ರಿಪೋರ್ಟನ್ನು ರೆಡಿ ಮಾಡ್ತಾರೆ. ರಿಪೋರ್ಟನ್ನು ರೆಡಿ ಮಾಡ್ಕೊಂಡು ಅದನ್ನ ಸರ್ಕಾರಕ್ಕೆ ಕೂಡ ಕೊಡ್ತಾರೆ. ಸೊ ಸರ್ಕಾರಕ್ಕೆ ಕೊಟ್ಟ ನಂತರ ಈಗ ಸದನದಲ್ಲೂ ಕೂಡ ಅದ್ರ ಬಗ್ಗೆ ಈಗ ಮುಖ್ಯಮಂತ್ರಿಗಳೇ ಸೋಮವಾರ ಬ್ರೀಫಿಂಗ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಶಕುಂತಲಾ, ಧನ್ಯವಾದ ಪೃಥ್ವಿ ತಮ್ಮೆಲ್ಲ ಮಾಹಿತಿಗಾಗಿ.